ವಿದ್ಯಾರ್ಥಿಗಳೇ, ವರ್ಗ ಸಮೀಕರಣಗಳ ಭಾಗವಾಗಿರ್ತಕ್ಕಂಥ ಮೂಲಗಳ ಸ್ವಭಾವವನ್ನು ನೋಡೋಣ. ಈ ಮೂಲಗಳ ಸ್ವಭಾವ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪವಾಗಿರ್ತಕ್ಕಂಥ ax² + bx + c = 0 ಈ ಸಮೀಕರಣದ ಮೂಲಗಳ ಮೇಲೆ, ಅಂದರೆ ಸಮೀಕರಣದ ಮೂಲಗಳು ಅಂದ ತಕ್ಷಣ ನಾವು ಸೂತ್ರ ಗೊತ್ತಿದೆ ನಿಮಗೆ. x = -b ± √b² - 4ac/2a. ಇದು ನಮಗೆ ಸಮೀಕರಣದ ಮೂಲಗಳಲ್ಲಿ ಕಂಡುಹಿಡಿಯೋದಕ್ಕೆ ನಾವು ಉಪಯೋಗಿಸ್ತಕ್ಕಂಥ ಸೂತ್ರ. ಇದು ಈ ಸೂತ್ರದಲ್ಲಿ ನಮಗೆ √b² - 4ac ಇದೆಯಲ್ಲ, ಇದು ನಮ್ದು ಏನಂತ ಕರಿತೀವಿ, ಶೋಧಕ ಅಂತಂದೇಳಿ ಕರಿತೀವಿ. ಈ ಶೋಧಕ ಇರ್ತಕ್ಕಂಥದ್ದು ಈ ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ ಮೂಲಗಳ ಸ್ವಭಾವ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಅಂದರೆ b² - 4ac, 4acಯ ಬೆಲೆಯು ಏನು ಮಾಡುತ್ತೆ, ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆಯೇ ಅಥವಾ ಇಲ್ಲವೇ, ಇದನ್ನು ನಮಗೆ ಯಾವತ್ತು ತಿಳಿಸ್ತಕ್ಕಂಥದ್ದು, b² - 4ac ಅಂತಕ್ಕಂಥದ್ದು. ಹಾಗಾಗಿಬಿಟ್ಟು ನಾವು d = ಅಂದರೆ ಡಿಸ್ಕ್ರಿಮಿನೆಂಟ್ ಅಂತಂದೇಳಿ ಕರಿತೀವಿ. d = b² - 4ac ಏನಿದೆಯೋ ಇದನ್ನು ನಾವೇನಂತ ಕರಿತೀವಿ, ವರ್ಗ ಸಮೀಕರಣದ ಶೋಧಕ ಅಂತಂದೇಳಿ ಕರಿತೀವಿ. ಈ ವರ್ಗ ಸಮೀಕರಣದ ಶೋಧಕ ಇದೆಯಲ್ಲ, ಈ ಶೋಧಕ ನಮಗೆ ಸಮೀಕರಣಗಳು ಯಾವ ರೀತಿಯಾಗಿರ್ತವೆ ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಫಸ್ಟ್ ಒಂದ್ನಲ್ಲಿ b² - 4ac > 0 ಆಗಿದ್ದರೆ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಇರ್ತವೆ. ಹಾಗೆಯೇ ಸೆಕೆಂಡ್ ಒಂದರಲ್ಲಿ b² - 4ac = 0 ಆಗಿದ್ದರೆ ಎರಡು ಸಮನಾದ ಮೂಲಗಳು ಇರ್ತವೆ. ಹಾಗೆಯೇ ಥರ್ಡ್ ಬಂತು b² - 4ac < 0 ಆಗಿದ್ದರೆ ಇಲ್ಲಿ ಯಾವುದೇ ಮೂಲಗಳು ವಾಸ್ತವ ಮೂಲಗಳು ಇರುವುದಿಲ್ಲ, ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು ನಮ್ಮದು ವರ್ಗ ಸಮೀಕರಣಗಳಲ್ಲಿ ಮೂಲಗಳು ಯಾವ ಥರ ಇರ್ತವೆ ಅನ್ನೋದಕ್ಕೆ ಈ ಶೋಧಕ ಬೆಲೆ ಏನಿದೆಯೋ ಈ ಶೋಧಕ ಬೆಲೆ ನಮಗೆ ತಿಳಿಸ್ಕೊಡುತ್ತೆ. < 0 ಆಗಿದ್ದರೆ ವಾಸ್ತವ ಮೂಲಗಳಾಗಿರ್ತವೆ, ಎರಡು ವಿಭಿನ್ನವಾಗಿರ್ತಕ್ಕಂಥ ಮೂಲಗಳಿರ್ತವೆ. = 0ದಲ್ಲಿ ಮೂಲಗಳಿರ್ತವೆ, ಆದರೆ ಸಮನಾದ ಮೂಲಗಳು ಸಿಗ್ತವೆ. < 0 ಆಗಿದ್ದರೆ ಮೂಲಗಳು ಯಾವುದೂ ಇರೋದಿಲ್ಲ, ವಾಸ್ತವ ಮೂಲಗಳು ಇರೋದಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದರ ಮೇಲೆ ನಾವು ಅಭ್ಯಾಸ 4.4 ನೋಡೋಣ. ಒಂದೊಂದೇ ಲೆಕ್ಕಗಳಲ್ಲಿ ನಾವು ಹೇಗಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈ 4ರಲ್ಲಿ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಒಂದು ತಗೊಳ್ಳೋಣ. ಏನಿದೆ, 2x² - 3x + 5 = 0. ಇದು ax² + bx
ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ರೂಪಕ್ಕಿದೆ. ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು -3, ಸಿ ಈಸ್ ಈಕ್ವಲ್ ಟು 5. ಹಾಗೆಯೇ ನಮ್ಮ ಶೋಧಕ ಬೆಲೆ ಏನು? ಡಿ ಈಸ್ ಈಕ್ವಲ್ ಟು B² -4 AC ಇದೆ. ಅಲ್ಲಿ ಬೆಲೆಯನ್ನು ಹಾಕಿ -3 ಹೋಲ್ ಸ್ಕ್ವಯರ್ -4 ಇಂಟು 2 ಇಂಟು 5. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 3 9 ಆಯಿತು. 4 8 8 40 ಆಯಿತು. ಅಲ್ಲಿಗೆ ನಮ್ಮ ಬೆಲೆ ಏನು ಬಂತು? ಕಳೆದ್ರೆ 30 ಬಂತು, 31 ಬಂತು. ಆದರೆ -31 ಆಗಿದೆ. ಅಂದಮೇಲೆ ಡೆಲ್ಟಾ ಲೆಸ್ ದ್ಯಾನ್ 0. ಡೆಲ್ಟಾ ಲೆಸ್ ದ್ಯಾನ್ 0 ಆಗಿದ್ದರೆ ಏನಾಗಿರುತ್ತೆ? ಯಾವುದೇ ಸಮೀಕರಣಗಳು ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ. ದತ್ತ ಸಮೀಕರಣವು ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಯಾವಾಗ ಬರುತ್ತೆ? ಲೆಸ್ ದ್ಯಾನ್ 0 ಆದರೆ, ಅಂದರೆ ಮೈನಸ್ ವ್ಯಾಲ್ಯೂ ಇದ್ದಾಗ ನಮಗೆ ಲೆಸ್ ದ್ಯಾನ್ 0 ಸಿಗುತ್ತೆ. ಇಲ್ಲಿ ಮೂಲಗಳು ಸಿಗೋದಿಲ್ಲ. ಇದು ಇಮ್ಯಾಜಿನರಿ ರೂಟ್ಸ್ ಆಗುತ್ತೆ, ಸಮ್ಮಿಶ್ರ ಸಂಖ್ಯೆಗಳು ಅಂತ ಬರುತ್ತೆ. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ವಾಸ್ತವ ಮೂಲಗಳು ಐದವೋ ಇಲ್ಲೋ ಅಂತಕ್ಕಂಥದ್ದು. ಇಲ್ಲಿ ವಾಸ್ತವ ಮೂಲಗಳು ನಮಗಿಲ್ಲ. ಸೆಕೆಂಡ್ ಒನ್ ತಗೊಳ್ಳೋಣ. ಸೆಕೆಂಡ್ ಒಂದರಲ್ಲಿ ಏನಿದೆ? 3x² -4√3x + 4 = 0. ಈ ಸಮೀಕರಣದಲ್ಲಿ ಏನು ಬರುತ್ತೆ ನೋಡೋಣ. ax² + bx + c = 0. a = 3, b = -4√3, c = 4. ಅಲ್ಲಿಗೆ d = b² -4ac -4√3² -4 ಇಂಟು 3 ಇಂಟು 4. ಅಲ್ಲಿಗೆ -4² √3² 4 3 12 12 48. ಇದೇನಾಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 8 3 48. ಅಲ್ಲಿಗೆ 48 -48 ಆಯಿತು. ಡಿ = ಏನು ಬಂತಂಗಾದರೆ 0 ಬರುತ್ತೆ. 0 ಬಂತು ಅಂದರೆ ಸಮನಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿರುತ್ತೆ. ದತ್ತ ಸಮೀಕರಣವು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಥವಾ ಹೊಂದಿದೆ. ಇದು ಸೆಕೆಂಡ್ ಬಂತಿದೆ. ಆಗಿದ್ಮೇಲೆ ಮೂರನೇದು ಏನಿದೆ ಅಂತಂದೇಳಿ ನೋಡೋಣ. ಥರ್ಡ್ ಒನ್ ಏನಿದೆ? 2x² -6x + 3 = 0. ಅಲ್ಲಿಗೆ ax² + bx + c = 0. a ಬೆಲೆ 2, b ಬೆಲೆ -6, c = 3. ಅಲ್ಲಿಗೆ d = b² -4ac = -6² -4 2 ಇಂಟು 3. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 6 6 36, 4 2 8 8 3 24. ಅಲ್ಲಿಗೆ ಎಷ್ಟು ಬರುತ್ತೆ ನಮಗೆ? 6 4 ಕಳೆದ್ರೆ 2, 3 2 ಕಳೆದ್ರೆ 1, 12 ಆಯಿತು. ಡೆಲ್ಟಾ ಗ್ರೇಟರ್ ದ್ಯಾನ್ 0 ಆಯಿತು. ಡೆಲ್ಟಾ ಗ್ರೇಟರ್ ದ್ಯಾನ್ 0 ಆದರೆ ಏನಿದೆ? ದತ್ತ ಸಮೀಕರಣವು ಎರಡು ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ.
ಹಾಗಿದ್ಮೇಲೆ ಯಾವುದು ಮೂಲಗಳಿದ್ದಾವೆ ಅಂತ ನೋಡೋಣ. ಏನಿದೆ? x is equal to minus b plus or minus root d by 2a is equal to minus ಅಂತಂದು ಹೇಳಿದರೆ ಮೈನಸ್ ಆಫ್ ಮೈನಸ್ 6 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಡಿ ಬೆಲೆ ಎಷ್ಟು ಬಂದಿದೆ? 12 ಬಂದಿದೆ. 2 ಇಂಟು 2 is equal to ಮೈನಸ್ ಇಂಟು ಮೈನಸ್ ಪ್ಲಸ್ 6 ಪ್ಲಸ್ 12 ಏನಂತ ಬರೀಬೋದು ನಾವು? 4 ಇಂಟು 3 ಅಂತ ಬರೀಬೋದು. ಡಿವೈಡೆಡ್ ಬೈ 2 4. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 6 ಪ್ಲಸ್ ಆರ್ ಮೈನಸ್ 2 ಸ್ಕ್ವೇರ್ ಆಗುತ್ತೆ. 2 ಹೊರಗೆ ತೆಗಿಬೋದು. 2 ರೂಟ್ 3 ಡಿವೈಡೆಡ್ ಬೈ 4. ಹಾಗೆಯೇ ಎಕ್ಸ್ ಇಸ್ ಈಕ್ವಲ್ ಟು 2 ಕಾಮನ್ ತೆಗೆದ್ರೆ 3 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ 4. 2 1 2 ಅಲ್ಲಿಗೆ ಎಕ್ಸಿನ ಬೆಲೆಗಳು 3 ಪ್ಲಸ್ ಆರ್ ಮೈನಸ್ ರೂಟ್ 3 ಬೈ 2. ಇದು ಎಕ್ಸಿನ ಮೂಲಗಳಾಗಿರ್ತಕ್ಕಂಥದ್ದು. ಯಾವಾಗ? ಇಲ್ಲಿ ಸಮೀಕರಣ ಗ್ರೇಟರ್ ದ್ಯಾನ್ 0 ಇದ್ರೆ. ಆಗಿದ್ಮೇಲೆ ಇದರದ್ದು ಒಂದು ನೋಡೋಣ. ಇದರಿರ್ತಕ್ಕಂಥದ್ದು ಏನಿದೆ ತಗೊಳ್ಳೋದಾದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಡಿ ಬೈ 2a. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಅಂದರೆ ಮೈನಸ್ ಆಫ್ ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಎಷ್ಟು ಬಂದಿದೆ ನಮ್ಮದು? 0. ಯಾಕೆಂದರೆ 0 ಇದೆ ಡಿ ಬೆಲೆ. ಡಿವೈಡೆಡ್ ಬೈ ಎಷ್ಟಿರ್ತಕ್ಕಂಥದ್ದು? 2 ಇಂಟು 3. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 4 ರೂಟ್ 3 ಆಯಿತು. 2 3 6 ಆಯಿತು. ಅಲ್ಲಿಗೆ ಇಂಪ್ಲಾಯ್ಸ್ ಎಕ್ಸ್ ಇಸ್ ಈಕ್ವಲ್ ಟು 4 ರೂಟ್ 3 ಡಿವೈಡೆಡ್ ಬೈ 6 ಅಂದರೆ ಏನಂತ ಬರೀಬೋದಾಗಾದರೆ 2 ಇಂಟು 3 2 1 2 ಅಲ್ಲಿಗೆ ಎಕ್ಸ್ 2 ರೂಟ್ 3 ಬೈ 3 ಇದೆ. ಇದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ 2 ರೂಟ್ 3 ಕೆಳ ಬರ್ಕೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 2 ರೂಟ್ 3 ಡಿವೈಡೆಡ್ ಬೈ 3ನ ರೂಟ್ 3 ಇಂಟು ರೂಟ್ 3 ಅಂದರೆ ಮತ್ತು ಕೂಡ ರೂಟ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಮತ್ತು 3 ಬರುತ್ತೆ. ರೂಟ್ 3 ಕ್ಯಾನ್ಸಲ್. ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತಾಗಾದರೆ ನನಗೆ 2 ಬೈ ರೂಟ್ 3. ಇದು ಎಕ್ಸಿನ ಮೂಲಗಳಲ್ಲಿ ಬರ್ತಕ್ಕಂಥದ್ದು. ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.